ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀನಿ. ಮಳೆನೂ ಸ್ವಲ್ಪ ಬರೋ ಥರ ಆಗಿದೆ. ಸೊ ಈಗ ಪೆಟ್ರೋಲ್ ಹಾಕ್ಸ್ಬೇಕು. ಇಲ್ಲೇ ಹಾಕ್ಸ್ಕೊಂಬಿಡೋಣ, ಮಧ್ಯದಲ್ಲೆಲ್ಲೂ ನಿಲ್ಸೋದು ಬೇಡ ಅಂದ್ಬಿಟ್ಟು ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಫುಲ್ ಟ್ಯಾಂಕ್. ಹೊಸ ಮೀಟ್ರ್ ಹಾಕ್ಸಿರೋದಕ್ಕೆ 1000 ಕಿಲೋಮೀಟ್ರಿಗೆ ಆಗಲೇ ಸರ್ವಿಸ್ ರಿಕ್ವೆಸ್ಟ್ ತೋರಿಸ್ತಾ ಐತೆ. ಜಿಮ್ನಿ ಛೋಟಿ ಸಿ ಪ್ಯಾರೆ ಸೆ ಜಿಮ್ನಿ ಲವ್ ಆಗಿಬಿಟ್ಟಿದೆ ಗುರು. ಬಟ್ ತಗೊಳ್ಳಲ್ಲ ಈಗಲೇ. ಸೊ ಬಟ್ ಕಾರ್ ಪ್ಲ್ಯಾನ್ ಇದೆ, ಬಟ್ ಸೆಕೆಂಡ್ಸಲ್ಲಿ ತೊಗೊಂಡ್ಬಿಡ್ತೀನಿ. ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅಂದ್ಬಿಡ್ತು. ಕಾರ್ ಡ್ರೈವಿಂಗ್ ಕಲ್ತ್ನಲ್ಲ ಗುರು, ಸೊ ಅದಕ್ಕೆ ಒಂದಿರಲಿ ಸೆಕೆಂಡ್ಸು ಬಜೆಟ್ ಫ್ರೆಂಡ್ಲಿ ಆಗಿ. ಸುಮ್ಮನೆ ಈಗ ಎಷ್ಟಾಯಿತು ಅಮೌಂಟು ಕ್ಯಾಶ್ ಕೊಟ್ಬಿಟ್ಟೆ ಒಂದು ಸೆಕೆಂಡ್ಸ್ ತೊಗೊಂಬಿಡೋಣ, ಲೋನ್ಗೇನೆಲ್ಲ ಮಾಡ್ಕೊಳ್ಳೋದು ಬೇಡ ಅಂತ. ಇಲ್ಲಿ ಸ್ವಲ್ಪ ರೋಡ್ಗಳು, ಮೇಯ್ನ್ ರೋಡ್ಗಳಲ್ಲೆಲ್ಲ ಚೆನ್ನಾಗೈತೆ ಗುರು. ಗುಂಡಿ ಪಂಡಿ ಎಲ್ಲ ಬಿದ್ದಿಲ್ಲ ಇಲ್ಲಿ. ಓಕೆ ಆಮೇಲೆ ಮಾತಾಡೋಣ. ಅದೊಂದು ಇಷ್ಟ ಆಯ್ತು ಗುರು. ಕಾರ್ನು ಸಹ ಇಲ್ಲೇ ಚಿಕ್ಕಮಂಗ್ಳೂರಲ್ಲೇ ನೋಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಆಲ್ರೆಡಿ ನೋಡಿದ್ರು, ಪುಂಟೋ ನೋಡಿದ್ರು. ಅದು ಡೀಸೆಲ್ ಗಾಡಿ ಕಮ್ಮಿಗೆ ಸಿಗ್ತಾ ಇದೆ, ಚೆನ್ನಾಗೈತೆ ಮೇಂಟೈನ್ ಮಾಡಿರೋದು. ಬಟ್ ಡೀಸೆಲ್ ಆಗೋಯ್ತು ಗುರು. ಕಲರು ನನಗೆ ಫೇವ್ರೇಟೇ ಸಿಕ್ಕಿತ್ತು, ಬ್ಲೂ ಡೀಸೆಲ್ ವೇರಿಯಂಟು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಪೆಟ್ರೋಲ್ ವೇರಿಯಂಟೇ ತೊಗೊಂಬಿಡೋಣ. ಡೀಸೆಲ್ ಎಂತಕ್ಕೆ ಸೆಕೆಂಡ್ಸ್ ತೊಗೊಂಡ್ರು ಪರ್ಮನೆಂಟಾಗಿ ಯೂಸ್ಗೆ ಅಂತ ಅಂದ್ಬಿಟ್ಟು ತೊಗೊಳೋಣ ಅಂತ ಇರೋದು ಯೋಚನೆ. ಆಮೇಲೆ ಹೊಸ ತಗೊಂಡ್ಮೇಲೆ ಸೆಕೆಂಡ್ಸ್ ಹಳೇದನ್ನು ಮಾರ್ಬಿಡೋಣ ಅಂತೆಲ್ಲ ಇಲ್ಲ. ಸೊ ಹೊಸದು ತೊಗೊಂಡ್ರೆ ಜಿಮ್ನಿನೇ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಜಿಮ್ನಿ ಅಂತಿದ್ದಂಗೆ ಇಲ್ಲೇ ಐತೆ ಗುರು ಜಿಮ್ನಿ. ದೀಸ್ ಆರ್ ಸಮ್ ಸಿಗ್ನಲ್ಸ್. ನಿಮ್ಮ ಅಮ್ಮನ ಪಿಂಡ. ಪುಂಟೋ, ಫೀಗೋ, ಆಮೇಲೆ ಇನ್ನೊಂದು ಯಾವ್ದು ಗುರು, ಚೋರ್ಲೆಟ್ಟಲ್ಲಿ ಬೀಟ್ ಅಂತ ಬರುತ್ತೆ, ಅದನ್ನು ನೋಡ್ತಾ ಇದ್ದೀನಿ. ನೋಡೋಣ ಯಾವುದು ಚೆನ್ನಾಗಿರೋದು ಸಿಗುತ್ತೋ ಅದನ್ನು ಸಿಂಕ್ ಮಾಡ್ಕೊಂಡ್ಬಿಡ್ಬೇಕು. ಬೆಂಗಳೂರಲ್ಲಿ ಕಮ್ಮಿಗೇನೆ ಸಿಗುತ್ತೆ. 55,000 ಅಷ್ಟೇ. 6,99,000 ರೂಪಾಯಿ ಅಷ್ಟೇ ಸರ್. 100 ರೂಪಾಯಿನಾ? ಊರಣ ಬರೀ 100 ರೂಪಾಯಿಗೆ ಈ ಕಾರ್ ನಿಂತಾಗಿಸ್ಕೋಬಹುದು. ಬಟ್ ಏನು ಅಂತ ಅಂದರೆ ತೊಗೊಂಡ್ಮೇಲೆ ಅದಕ್ಕೆ ತಲೆನೋವು ಬೇಡ ಅಂತ ಅಂದ್ಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಕಾರ್ ಕ್ರೇಜ್ಗಳು ಜಾಸ್ತಿ. ಸೊ ಕಾರ್ನ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಇರೋರು ಯಾರ್ದಾರ ಗಾಡಿ ಸಿಗುತ್ತಾ ಅಂತ ಇಲ್ಲೇ ನೋಡೋಕೆ ಹೇಳಿದ್ದೀನಿ. ಸೊ ಒಂದು ಸೈಕ್ ಸೀನ್ ಏನು ಅಂತ ಅಂದರೆ, ಈಗ ಮೊನ್ನೆ ತಾನೇ ಇದಕ್ಕೆ ಹೋಗಿದ್ದೆ, ಒಂದು ಶಾರ್ಟ್ ಕೋಸ್ಟಲ್ ರೈಡು ಅಂತ ಅಂದ್ಕೊಳ್ರಿ. ಕಟೀಲು, ದುರ್ಗಾ ಪರಮೇಶ್ವರಿ ಹತ್ತತ್ರ ಮಂಗಳೂರು ತನಕ ಹೋಗಿದ್ವಿ. ಶಿವಮೊಗ್ಗ ಝೂ, ಸೊ ಅಲ್ಲೆಲ್ಲ ಹೋಗಿ ವಿಡಿಯೋ ಎಲ್ಲ ಮಾಡಿದ್ದೆ. ಸೊ ಏನಾಯಿತು ಸೀನು ಅಂತ ಅಂದರೆ, ಅಜ್ಜಿ ಕಾಪಿ ಮಾಡಿಕೊಂಡೆ ಎಲ್ಲ ವೀಡಿಯೋಸ್ಗಳ್ನೆಲ್ಲ. 2 ಮೆಮೊರಿ ಕಾರ್ಡ್ ಫಿಲ್ ಆಯಿತು. ಕಾಪಿ ಮಾಡಿಕೊಂಡು ಇನ್ನೊಂದು ಕಾಪಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಫೋಲ್ಡ್ರು ಸುಮ್ಮನೆ ಕ್ರಿಯೇಟ್ ಮಾಡಿದೆ. ಡೂಪ್ಲಿಕೇಟ್ ಕ್ರಿಯೇಟ್ ಆಗೋಯ್ತು. ಕಂಟ್ರೋಲ್ Z ಹೊಡೆದ್ಬಿಟ್ಟೆ ಗುರು, ಎಲ್ಲ ಡಿಲೀಟ್ ಆಗಿಬಿಟ್ಟೈತೆ. ರೀಸೈಕಲ್ ಬಿಲ್ನಲ್ಗೂ ಹೋಗಿಲ್ಲ ಅದು. ಸೊ ಅದಾದಮೇಲೆ ಇದು ಏನು ಮಾಡಲಿ ಗುರು, ನನ್ನ ಕರ್ಮಕ್ಕೆ ಏನಜ್ಜಿ ಮೆಮೊರಿ ಕಾರ್ಡು ಫಾರ್ಮ್ಯಾಟ್ ಮಾಡಿಬಿಟ್ಟಿದ್ದೆ. ಬೆಂಕಿ ಹಾಕ. ಸೊ ನೋಡೋಣ ಎಷ್ಟಾಯಿತೋ ಅಷ್ಟರಲ್ಲೇ ವಿಡಿಯೋ ಮಾಡಾಕ್ತೀನಿ. ಸೊ ಸಕ್ಕತ್ತಾಗಿತ್ತು ಗುರು ಟ್ರಿಪ್ಪು. 3-4 ದಿನ ಆರಾಮಾಗಿ ಇವನೇನು ಗುರು ರೈಟ್ ಆಗ್ತಾವನೆ, ಇಂಡಿಕೇಟ್ರು ಯಾಕಡೆಗೆ ಹೋಯ್ತಾನೆ. ಅಣ್ಣ ನೀನು ಸಾಮಾನ್ಯದವನಲ್ಲ ಬಿಡೋಣ. ಗೊತ್ತಿಲ್ಲ, ಬೆಂಗಳೂರು ಕಡೆ ಮಳೆ ಇದೆಯಂತೆ. ಅಯ್ಯೋ ಮಳೆ ಬರ್ತಾಯ್ತಲ್ಲ ಗುರು, ಏನು ಮಾಡಲಿ. ಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದರೆ ನಜ್ಜಿ ಇಲ್ಲಿ ಜೋರಾಗಿ ಸುರಿಯೋದು ಇಲ್ಲ ಮಳೆ. ನಜ್ಜಿ ಸುಮ್ಮನೆನೂ ಇರಲ್ಲ, ಒಳ್ಳೆ ಹನಿಗಳು. ಏನು ಮಾಡೋಣ, ಕ್ಯಾಮ್ರಾ ಬಿಚ್ಚಿಬಿಟ್ಟು ಇಕ್ಕೊಂಬಿಡ್ಬೇಕು ಬ್ಯಾಗಿಗೆ. ಸುಮ್ಮನೆ ಅದಕ್ಕಲ್ಲೇ ನಾವು ಕ್ಯಾಮ್ರಾ ಹಾಳಾದರೆ ಅದು ಒಂಥರ ದೊಡ್ಡ ತಲೆನೋವು. ಮಳೆ ಜಾಸ್ತಿ ಆಯಿತು ಗುರು, ಎತ್ತಿ ಬ್ಯಾಗ್ ಇಕ್ಕೊಂಬಿಡೋಣ ಕ್ಯಾಮ್ರಾನ. ಟೈಮೇ ಸರಿ ಇಲ್ಲ ಗುರು, ಸಾಕು ಗುರು ಮಳೆಯಲ್ಲಿ ಲಾಗ್ ಯಾರಿಗೆ ಬೇಕು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ.